ಒಡಿರಿ ಜೋರಾದ ಚಪ್ಪಾಳೆ. ನಮ್ಮ ಜಗಪ್ಪ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ. ಒಂದು ಇಷ್ಟು ದೂರ ಬಂದಿದ್ದಕ್ಕೆ ಒಂದು ಸಣ್ಣದಾಗ ಒಂದು ಸ್ಕಿಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ಕಿಟ್ ಮಾಡೋಣ ಮಾಡೋಣ ಬಜೆ. ಓಕೆ ರೆಡಿನಾ? ಎಲ್ರು ಮಲಗಿದ್ದೀರಾ? ಒಂದ್ ಜೋರಾದ ಚಪ್ಪಾಳೆ. ಕೊಟ್ಟವ್ರ ಮಗ ಅವ್ರು ಕೊಡ್ತಾರ ಸುಮ್ನಿರು. ಓಕೆ ಆಯ್ತು. ರೆಡಿ. Next I would like to welcome our one more chief guest of the day, Mr. ಆಗ್ಲೇ ಹುಡುಗಿಗೆ ಸಂತೋಷಕ್ಕೆ ಸಾಂಗ್ ಹಾಕಿದಲ್ಲ ಅದು ಹಾಕಬಜ್ಜಿ. ಸಂತೋಷಕ್ಕೆ ಸಕ್ಕದಾಗಿತ್ತು. ಇರ್ಲ ವೆಲ್ಕಮ್ ಮಾಡ್ತಾವ್ರೆ. ನಿನಗ್ ವೆಲ್ಕಮ್ ಮಾಡ್ತಾ ಇದ್ದಾರ ಮತ್ತೆ ಆಗ್ಲೇ ಏನು ಉಗಿದು ಕಳಿಸಿದ್ರ ನಿನಗೆ. ವೆಲ್ಕಮ್ ಟು ದ ಸ್ಟೇಜ್ ಇನ್ ಗಿಲ್ಲಿ ನಟ. ಮಗ ನಾನು ಮಾಡ್ತೀನಿ. ನಲ್ಲಿ ಮೂಳೆ ಗಿಲ್ಲಿ ನಟ. ಒಂದು ಅವ್ರು ಮಾಡ್ಲಿ ಇಲ್ಲ ನೀ ಮಾಡು. ಕಮಾನ್ ಸ್ಟೇಜ್. ಎಸ್ ಸತಿ ಬತ್ತಿ ಅಷ್ಟೇ. ಆದ್ರೂ ನಂಗೆ ಖುಷಿ ಆಯ್ತಿರ್ತ ಏನ್ ಗೊತ್ತ ಏನು ಅಣ್ಣ ಮ್ಯೂಸಿಕ್ ನಿಲ್ಲಿಸ್ರಣ ಅಣ್ಣ ಅವ್ನ್ ಮ್ಯೂಸಿಕ್ ಅಂದ್ರೆ ಆಗಲಿ ಅಂತ ಇರೋಣ. ಆದ್ರೂ ಒಂದ್ ಖುಷಿ ಏನ್ ಗೊತ್ತಾ, ಇಷ್ಟ ದಿನ ಎಲ್ಲ ವೇಸ್ಟ್ ಅಂತಿದ್ರು. ಫಸ್ಟ್ ಟೈಮ್ ಗೆಸ್ಟ್ ಅಂತ ಕರೆದವ್ರು. ಅಣ್ಣ ಗೆಸ್ಟ್ ಅಂದ ತಕ್ಷಣ ಬೂಸ್ಟ್ ಕುಡ್ಕೊಂಡ್ ಬಂದವನೆ. ಈಗ ಸ್ಕಿಟ್ ಮಾತಾಡ. ಇಷ್ಟಾದ್ರೂ ಖುಷಿ. ಈ ಮಂಡ್ಯದಲ್ಲಿ ನಮ್ ಕಡೆ ಎಲ್ಲ ಪಿಗೂ ಎಫ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಚೀಫ್ ಗೆಸ್ಟ್ ಅಂತಾರೆ. ಅಣ್ಣ ಯಾಕಣ್ಣ ಚೀಫ್ ಗೆಸ್ಟ್ ಅದು ಚೀಫ್ ಗೆಸ್ಟ್ ಅಂದ್ರೆ ಇಲ್ಲೇ ಕಣ ಚೀಪಾಗಿ ಸಿಗೋ ಗೆಸ್ಟು ನೀವೇ, ಅದಕ್ಕೆ ಚೀಫ್ ಗೆಸ್ಟ್ ಅಂತೀವಿ ಅಂತ. ಖುಷಿ ಆಯ್ತದೆ. ಯಾಕೆಂದ್ರೆ ಇವರು ಇಂಗ್ಲೀಷಲ್ಲೆಲ್ಲ ವೆಲ್ಕಮ್ ಮಾಡ್ತಿರಲ್ವ, ಗಿಲ್ಲಿ ನಟ ಅದೊಂದೇ ಕೇಳಿಸುದು. ನಾನೇ ಇರಬೇಕು ಅಂತ ಎದ್ದು ಬಂದದ್ದು, ಇಲ್ಲಾನು ಎದ್ದು ಬರ್ತಿರ್ಲಿಲ್ಲ. ನಾವೆಲ್ಲ ಕನ್ನಡ ಮೀಡಿಯಮ್ ಗೊತ್ತಲ್ವಾ? ಎಲ್ಲ ಕನ್ನಡ ಮೀಡಿಯಮ್ಮ. ಮತ್ತೆ ಆಗಿಂದ ಇಂಗ್ಲಿಷ್ ಅಲ್ಲಿ ಕ್ಲಾಪ್ಸ್ ಹೊಡೀರಿ ಅಂತವ್ರು ಅವರು. ನಾವು ನೋಡಿದ್ರೆ 1ನೇ ಕ್ಲಾಸ್ ಡಿಗ್ರಿ ಗಂಟೆನೂ ಕನ್ನಡ ಮೀಡಿಯಮ್ಮೇ. ಅಲ್ಲ, ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ 3 ದಿನದಿಂದ ಒಂದೇ ಯೂನಿಫಾರಮ್ ಇಕ್ಕಂದಿರುವ. ಮನೇಲೂ ಅದೇ ಯೂನಿಫಾರಮು, ಸ್ಕೂಲ್ಗೆ ಹೋಗುವಾಗ ಅದೇ ಯೂನಿಫಾರಮು. ಸ್ಕೂಲ್ ಬಿಟ್ಟ ತಕ್ಷಣ ಬಂದು ಮನೆ ಹೊಸ್ಲು ಒಳಗಡೆಗೆ ಹೋಯ್ತಿರ್ಲಿಲ್ಲ. ಬ್ಯಾಗ್ನ ತೂದಿ ಬಾಗಿಲಿಂದ ಒಳಗಡೆಗೆ ಎಷ್ಟು ಬಿಟ್ಟು ಆಟ ಆಡಕ್ ಹೋಗ್ಬಿಡುವ. ಅವಾಗ ಗೊತ್ತಿದ್ದದ್ದು ಒಂದೇ ನಮ್ಗೆ ರೈಮ್ಸು ಅಂತ. ಕಪ್ಪೆ ಕರಕರ ತುಪ್ಪ ಚಲಿ ಮಾವಿನ ವಾಟೆ ಮರದಲ್ಲಿ ಕೋಟ ಅಷ್ಟೇ. ಅಯ್ಯೋ ಇವಾಗ ಟ್ವಿಂಕಲ್ ಲಿಟ್ಲು ಸ್ಟಾರು ಆ ಸ್ಟಾರು ಎಲ್ಲ ಹೇಳ್ತಾರೆ. ನಾವು ಏನಾರು ಇಂಗ್ಲೀಷಲ್ಲಿ ರೈಮ್ಸ್ ಹೇಳು ಅಂದ್ರೆ ಒಂದು ರೈಮ್ಸ್ ಹೇಳುವ. ABCD ರಬ್ಬರ್ ಗಾಡಿ ಸುಬ್ಬಯ್ಯ ನೆಡ್ತಿ ತೂನ ಸೌತಿ ಅಂತ. ಅದೇ ನಮ್ ರೈಮ್ಸ್, ಇಂಗ್ಲಿಷ್ ರೈಮ್ಸ್. ನಮ್ದೊಂದು ರೈಮ್ಸ್ ಇತ್ತು ಮಗ. ಒಂಡೆ ಕತ್ತಲ್ ಗೋಟುದ ಇತ್ತಲ್ ಹತ್ತದ ಟ್ರೀ ಕಿತ್ತದ ಫ್ರೂಟ್ ಸಿಕ್ಕದ ಪೊಲೀಸ್. ಅಷ್ಟೇ ನಾ ಕಲಿತಿದ್ದೆ ಅಷ್ಟೇ. ನಿಂದ ಅಷ್ಟೇ ರೈಮ್ಸ್ ಇದ್ದಿತ್ತಾ? ಇಲ್ಲ, ಇನ್ನೊಂದು ರೈಮ್ಸ್ ಅದೇ. ಇವಾಗ ಬಾ ಸ್ಕಿಟ್ ಮಾಡ್ಬಿಟ್ಟು ಮನೆಗೆ ಹೋಗೋ. ಇಲ್ಲ, ಹೊಸ್ದಾಗ ಮದುವೆ ಆಗಿನ ಕಳ ಬೊಯ್ತಾಳ ನನ್ನ ನೆಡ್ತಿ ಹೇಳಿದ್ರೆ ಅರ್ಥ ಆಗಲ್ಲ ಬಿಡೋದಕ್ಕೆ. ಇನ್ನು ಬ್ಯಾಚುಲರ್ ಅಲ್ಲಾಗೆ ಅವನೇ. ನನ್ನ ಮದುವೆ ಆಗೋ ಗಂಟೆ ನೀನ್ ಮನೆಗೆ ಹೋಗೇ ಬಿಡುತ್ತೆ ಸುಮ್ಮೀರು. ಅವಾಗೆಲ್ಲ ಹೆಂಗಿತ್ತಪ್ಪ ಅಂತಂದ್ರೆ ಇವಾಗ ಎಷ್ಟು ಅಪ್ಡೇಟ್ ಆಗ್ಬಿಟ್ಟದೆ ಅಂದ್ರೆ. ಸ್ಕಿಟ್ ಮಾಡ್ಬೇಕಾ? ಬೇಜಾರೈತಾ ಇದ್ದ? ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಹೇಳು. ಬೇಡ, ಸ್ಕಿಟ್ ಮಾಡುವ. ಓಕೆ, ಒಂದು ಸ್ಕಿಟ್ ಮಾಡೋಣ. ಆಕ್ಚುಲಿ ನಾನು ಡೈರೆಕ್ಟ್ರು. ಸೌಂಡ್ ಕೊಡೋಣ. ಅಣ್ಣವ್ರು ಸಾಂಗ್ ಹಾಕಿದ್ಯಾ? ನೋಡಕ್ಕೆ ಗವರ್ಮೆಂಟ್ ಹಾಸ್ಪಿಟಲ್ ಕಾಂಪೌಂಡರ್ ಇದ್ದಂಗೆ ಅವನೇ ಡೈರೆಕ್ಟ್. ಹೋಗೋ ಅಂತೂ ಇಂತೂ ಶಂಕರಣ್ಣನ ಸಾಂಗ್ ಹಾಕೊಂಡು ಬಂದು ನಾನು ಇಲ್ಲಿ ಡ್ಯಾನ್ಸ್ ಆಡ್ತಿದ್ದೀರಲ್ಲ, ಬಹಳ ಖುಷಿ. ನಾನು ಆಟೋ ಡ್ರೈವರ್, ಅದಕ್ಕೆ ಯಾವಾಗಲೂ ಶಂಕರಣ್ಣನ ನೆನ್ಸ್ಕೊಂಡು ಒಂದೇ ಒಂದು ಡೈಲಾಗ್ ಹೊಡಿತಾ ಇರ್ತೀನಿ. ನಮ್ಮ ಆಟೋ ಡ್ರೈವರ್ಸ್ಗಳಿಗೆಲ್ಲ ಒಂದು ಡೈಲಾಗು. 1 ವೀಲಲ್ಲಿ ನಾವು ಕೂತ್ಕೊಂಡು 2 ವೀಲಲ್ಲಿ ನಿಮ್ಮನ್ನ ಜೋಪಾನವಾಗಿ ಕರ್ಕೊಂಡು ಹೋಗ್ತೀವಿ. ಗರ್ಭಿಣಿಯರಿಗೆ ಡಾಕ್ಟರ್ ಉಚಿತ ಅಂತ ಬೋರ್ಡ್ ಹಾಕಿರಲ್ಲ, ಆದ್ರೆ ನಾವು ಆಟೋದವ್ರು ಹಾಕಿರ್ತೀವಿ ಕಣೋ. ಕನ್ನಡ ಎಕ್ಕಡ ಕ್ಯಾರೆ ಅನ್ನೋ ಜಾಗದಲ್ಲಿ ಕನ್ನಡ ಅಂತ ಉಳಿಸ್ತಾರ ನಮ್ಮಂತ ಆಟೋ ಡ್ರೈವರ್ಸ್ಗಳು. ಥ್ಯಾಂಕ್ ಯು. ಆಕ್ಚುಲಿ ಡೈಲಾಗ್ ಹೊಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ನಾನು ಡೈರೆಕ್ಟ್ರು. ಮೊದಲು ಮದುವೆ ಆಗಿದೆ. ಹೊಸ್ದಾಗಿ ಮದುವೆ ಆಗಕ್ಕಿಂತ ಮುಂಚೆಗೆ 90 ಹಾಕೊಂಡು ರೋಡಲ್ಲಿ ನಡ್ಕೊ ಹೋಯ್ತಾ ಇದ್ರೆ ಬೀದಿ ನಾಯಿಗಳೆಲ್ಲ ಬಗಳವು. ಮನೆಯಾಗ ಹೋಯ್ತಿದಂಗೆ ಹೆಂಡ್ತಿ ಕರೆದು ಮುತ್ಕೊಡೋಣ. ಈಗ ಮದುವೆ ಆಗಿ ಒಂದು 3-4 ತಿಂಗಳಾಗ ಹೋಯ್ತಲ್ಲ, ಬೋರ್ ಆಗೋಯ್ತೊಳಗೆ. ಬೀದಿ ನಾಯಿಗಳೆಲ್ಲ ಮುತ್ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ಟವೆ, ಹೆಂಡ್ತಿ ಬೊಗಳಕ್ ಸ್ಟಾರ್ಟ್ ಮಾಡ್ಬಿಟ್ಟವಳೆ. ಪಾಪ ಇಲ್ಲಿ ಅದೆಷ್ಟು ಜನಕ್ಕೆ ಬೊಗಳ್ತಾ ಇದ್ರು. ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅಲ್ವಾ ಅಪ್ಪಾಜಿ. ಅದಕ್ಕೆ ಈಗ ಸಿನಿಮಾ ತೆಗಿಯೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ಈಗ ನಾನು ಫಸ್ಟ್ ಸಿನಿಮಾಗೆ ಹೀರೋಯಿನ್ ಹುಡುಕ್ತಾ ಇದ್ದೀನಿ. ಯಾರ ಹೀರೋಯಿನ್ ಐತೀರಾ? ಪರವಾಗಿಲ್ಲ, ಕೈ ಎತ್ತವ, ನಾನು ಮೇಕಪ್ ಹಾಕಿಸ್ತೀನಿ. ಅಲ್ಲ, ಮೇಕಪ್ ಅಂದಾಗ ಒಂದು ನೆನಪಾಗುತ್ತೆ. ಗಂಡು ಮಕ್ಳು ದಯವಿಟ್ಟು ಕೇಳಿಸ್ಕೋಬೇಕು. ಮೇಕಪ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಇಷ್ಟ. ಹೆಣ್ಣು ಅಂದ್ರೇನೆ ಸೌಂದರ್ಯ ಅಲ್ವಮ್ಮ. ಹೆಣ್ಣು ಅಂತಂದ್ರೇನೆ ಬ್ಯೂಟಿ, ಹೆಣ್ಣು ಅಂತಂದ್ರೇನೆ ಅಂದ. ಎಲ್ಲಾನು ಹೆಣ್ಮಕ್ಳಿಗೆ ಹೋಲಿಸ್ತಾರೆ. ಆದ್ರೂ ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಯ್ತೀರಾ? ಬ್ಯೂಟಿ ಪಾರ್ಲರ್ಗೆ ಹೋಯ್ತೀರಾ, ಮುಖ ತೊಳಿಸ್ಕೊತೀರ, ಉಪ್ಪು ಬರಿಸ್ಕೊತೀರ, ಕಣ್ಣು ಬರಿಸ್ಕೊತೀರ, 1.5 ಗಂಟೆ ಅಲ್ಲೇ ಇರ್ತೀರ. ಆದ್ರೂ ಫಿಲ್ಟರ್ ಹಾಕ್ಬಿಟ್ಟು ಯಾಕೆ ಫೋಟೋ ತಗೋತೀರ? ಆ ಬ್ರಹ್ಮನ್ ಮೇಲೂ ನಂಬಿಕೆ ಇಲ್ಲ, ಇತ್ಲ ಕಡೆ ಬ್ಯೂಟಿ ಪಾರ್ಲರ್ ಅವ್ರ ಮೇಲೂ ನಂಬಿಕೆ ಇಲ್ಲ. ಆದ್ರೂ ಪರವಾಗಿಲ್ಲ, ನಾನು ಸಿನಿಮಾದಲ್ಲಿ ಮೇಕಪ್ ಹಾಕ್ಸಲ್ಲ. ನಿನ್ ಹೀರೋ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಈ ಊರಲ್ಲಿ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ಗಳು ಅವರೇ ಅಂತಂದ್ರು. ಅದಕ್ಕೆ ಬಂದಿದ್ದೀನಿ. ಡ್ಯಾನ್ಸರ್ಸ್ಗಳನ್ನ ನೋಡಿದೆ, ಸಿಂಗರ್ಸ್ಗಳನ್ನ ನೋಡಿದೆ, ಮಕ್ಕಳನ್ನ. ಆದ್ರೂ ಒಬ್ಬ ಹೀರೋ ಬೇಕು, ಅವ್ನು ಹುಡುಕ್ತಾ ಇದ್ದೀನಿ. ಯಾರು ಆಡಿಷನ್ಗೆ ಬರ್ತಾ ಇಲ್ವಲ್ಲ? ಓ ಸಾರ್, ಇಲ್ಲೇ ಆಡಿಷನ್ ನಡೀತಾ ಇರೋದು, ಬನ್ನಿ. ನನಗೊಂದು ಸಾಂಗ್ ಹಾಕ್ಸೋ ಕ್ವಾಣೆ. ನೀನು ಒಬ್ಬನೇ ಡ್ಯಾನ್ಸ್ ಆಡು. ಓ, ನಿನಗೊಂದು ಸಾಂಗ್ ಹಾಕು. ಅವನಿಗೊಂದು ಸಾಂಗ್ ಹಾಕುರು. ಅಣ್ಣ ಯಾವ್ದೋ ಒಂದು ಸತ್ತೋಗಿರೋ ಸಾವು ಪದ ಏನಾರು ಹಾಕು ಅವನಿಗೆ. ಓ, ಹೆಂಗದ ಸಾಂಗು, ಸೂಪರು. ಜಂಗಲ ಸ್ಟೆಪ್ಪು. ಸಾಕಣ ಡ್ಯಾನ್ಸ್ ಕಲಿತೆ. ಈಸಿ ಕಣ. ಒಂದು ಕಾಲು ಹಿಂಗಿಟ್ಕೋ, ಒಂದು ಕಾಲು ಹಿಂಗಿಟ್ಕೋ ಅಷ್ಟೇ. ನಾನೊಂದು ಕಲ್ತವ್ನಿ. ಓಕೆ. ಏನಕ್ಕೆ ಬಂದಿದ್ಯಾ ನೀನಿಲ್ಲ? ನಾನು ಡ್ಯಾನ್ಸ್ ಆಡ್ತೀನಿ. ನಾನು ಡ್ಯಾನ್ಸ್ ಆಡ್ತೀಯ? ಹಾ, ಆಡು ಆಡು. ಇದಕ್ಕೋ ಸುಮ್ಮನೆ ಕಾಮಿಡಿ ಮಾಡ್ತೆ. ನಾನೆಲ್ಲೋ ಮನ್ಸೊಳಗಡೆನೆ ಡ್ಯಾನ್ಸ್ ಆಡ್ಕೊತಾ ಇದ್ದಾನೇನೋ ಅನ್ಕೊಂಡು. ಅಯ್ಯೋ ಸರ್, ಸರ್ ನೀವು. ಏಯ್ ನಾನೇ ಸರ್. ಏಯ್ ಥ್ಯಾಂಕ್ ಯು. ಹ್ಞೂ ನಾನೇ. ಈ ಮೆಜೆಸ್ಟಿಕ್ ಅಲ್ಲೆಲ್ಲ ಪೇಪರ್ ಐತೆ ಇರ್ತಿರಲ್ಲ. ಇಲ್ಲ 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 ಇಲ್ಲ, ಈ ಕಡೆಯಿಂದ ನೋಡಿರ್ಲಿಲ್ಲ ಸರ್ ನೀವು. ನಾಚಿಕೆ ನಾಯಿಗೆ. ಸರ್ ಗೊತ್ತಾಯ್ತು, ಈಗ ಗೊತ್ತಾಯ್ತು ಸರ್, ಈಗ ಗೊತ್ತಾಯ್ತು ಸರ್. ಯಾರು? ಈ ಪ್ಲೇ ಓವರ್ ಕೆಳಗಡೆ ಬಜ್ಜಿ ಬೋಂಡ ಮಾಡ್ತಿರ್ತಿರಲ್ಲ. ಡೈರೆಕ್ಟರ್ ಕಣ. ಅಯ್ಯೋ, ಟಾಪ್ ಇಂದ ನೋಡಿರ್ಲಿಲ್ಲ ಸರ್. ಟಾಪ್ ಇಂದ ಏನ್ ನೋಡ್ತೀಯಾ? ಈಗ ಗೊತ್ತಾಯ್ತು ಸರ್. ಬಾಟಮ್ ನೋಡ್ಬಿಟ್ಟು ಹೇಳಿ ನನಗೆ. ಗೊತ್ತಾಯ್ತು ಸರ್ ಇವಾಗ. ಅಯ್ಯೋ ಏನ್ ಸರ್, ಸರ್ ಟಿವಿಗೆ ಹೋದ್ರು ನಿಮ್ಮ ಹೆಸ್ರೆ. ಥ್ಯಾಂಕ್ ಯು. ಫಿಲಮ್ಗೆ ಹೋದ್ರು ನಿಮ್ಮ ಹೆಸ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಕಲರ್ಸ್ಗೆ ಹೋದ್ರು ನಿಮ್ಮ ಹೆಸ್ರೆ. ಥ್ಯಾಂಕ್ ಯು. ಜೀಗ್ ಹೋದ್ರು ನಿಮ್ಮ ಹೆಸ್ರೆ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ನಿಮ್ಮ ಹೆಸರೇನ್ ಸರ್? ಅಲ್ಲ, ಕನ್ಫ್ಯೂಸ್ ಆಯ್ತು ಸರ್. ಮತ್ತೆ ಎಲ್ಲಿ ತಗೊಂಡ್ರು ನಿಂದೆ ಹೆಸರು ಅಂದೆ? ಕನ್ಫ್ಯೂಸ್ ಆಯ್ತು ಸರ್. ನನ್ನ ಹೆಸರು ಜಗಪ್ಪ ಅಂತ. ಜಗ್ಗಪ್ಪನ? ಸರಿ ಸರ್. ಸರ್ ನಾನು ಎಲ್ಲ ಮಾಡ್ತೀನಿ ಸರ್. ಏನ್ ಆಡಿಷನ್ ಅಲ್ಲಿ ಏನ್ ಮಾಡಕ್ ಸರ್? ನಾನು ಎಲ್ಲ. ಅಯ್ಯೋ, ಒಂದು ಫೋಟೋ ಸರ್. ಫೋಟೋ? ಹಾ ಸರ್. ಏಯ್ ತಗೋ ತಗೊಳ. ನಿನ್ ತಗೋ ತಗೊಂಡು ಕೋತ್ ನನ್ನ ಮಗ ನನ್ ತಗಿ. ನಿನ್ ಫೋಟೋ ಸಾಕು ಬಿಡು. ಎಲ್ಲ ಈಗ ಹೇಳ್ಕೊಡಿ ಸರ್. ಏನ್ ಹೇಳ್ಕೊಡಿ? ಏನ್ ಬೇಕಾದ್ರೂ ಮಾಡ್ತೀಯ? ಏನ್ ಹೇಳ್ಕೊಡಿ? ಸರಿ, ನಾವು ಡೈಲಾಗ್ ಹೇಳ್ತೀನಿ, ಅದನ್ನ ಹೇಳು. ಹೇಳಿ ಸರ್. ಹಾ ಸರ್. ಹೇಳ್ತೀಯಾ? ಹಾ ಸರ್. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಹೇ, ಆ ಸಾಮರ್ಥ್ಯ ಈಗ ನಿನ್ನಲ್ಲಿ ಇಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪಾಪದ ಮುಟ್ಟಿಯಗಲು ಇರದೆ ಎತ್ತು ನಿನ್ನ ಗಾಂಡಿವ ಉಡು ನಿನಗೆ ಆಸ್ತಿವನ್ನು ಕೊಟ್ಟಪ್ಪ ಸುಪತಾಸ್ತ್ರ. ಹೇಳ ಇದಕ್ಕೆ ಡೈಲಾಗ್ ಹೇಳ್ಕೊಡಿ ಸರ್. ಈಗ ನಾಡಿ ಹೇಳುತ್ತ ನಾನು ನಾಯಿ. ಓ, ಡೈಲಾಗ ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಹೇಳು. ಸರ್ ಉದ್ದೈತು, ಒಂಚೂರು ಕಟ್ ಮಾಡಿ ಸರ್. ಉದ್ದ ಆಯ್ತಾ? ಉದ್ದಾಯ್ತು ಸರ್. ಮತ್ತೆ ಅಷ್ಟು ಉದ್ದ ಹೇಳಿದ್ರೆ ಎಲ್ಲ ಹೇಳಕ್ಕೆ ಎಣ್ಣೆ ಕುಡ್ದು ಬಿಟ್ಟನೆ. ಸರಿ, ಎಣ್ಣೆ ಕುಡ್ಕೊಂಡು ಆಡಿಷನ್ ಯಾಕೋ ಬಂದಿ? ನೀನ್ ಡೈಲಾಗ್ ಹೇಳೋ ನಾಯಿ. ನಾನೇನು ಕುಡ್ಕ ಬಂದಿರ? ಆಡಿಷನ್ ಮಾಡಲ್ಲ. ಅಯ್ಯೋ, ನಿಂದ ಅಮ್ಮ ಹೇಳಿ ಸರ್. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಹೇಳು. ಹೇಳ್ತೀನಿ ಸರ್, ಇದು ಸುಲಭ. ಹೇಳಿ, ಇಷ್ಟು ಹೇಳ್ತೀನಿ ಸರ್. ಹೇಳು. ಏನ್ ನಿಮ್ಮ ಅವನ್ ಕರಿತಾ ಇದೆಯಾ ಅಲ್ಲಿ? ಸರೋಜ. ಯಾರು ಸರೋಜ್? ಇರು, ಸರೋಜಕ್ಕೆ ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ತೀನಿ ಅಂತ ಸಾಲ ಇಸ್ಕೊಂಡು ಕೊಡ್ತಾ ಇಲ್ಲ. ನಾಯಿ ನನ್ನ ಮಗನೇ.
ಇಲ್ಲಿ ಯಾರೋ ಸರೋಜ ಅಂತ ಬಂದ್ಬಿಟ್ಟಿರೋದು. ಇಲ್ಲೇ ಕೂತು ಪದೇ ಪದೇ ಸರೋಜ ಅನ್ಬೇಡ ಕಡ. ಯಾಕೆ? ಇಲ್ಲಿ ಯಾರೋ ಸರೋಜ ಅಂತ ಬಂದಿರೋದು, ಅವ್ನ ಗಂಟೆ ಇಲ್ಲಿ ಕುಡ್ಕೊಂಡು ನಿಂತಿರೋದು. ಸ್ಟೇಜ್ ಹಿಡಿತಿದ್ದಂಗೆ ನಂಗೆ ನಾಯಿ ಹೊಡೆದಂಗೆ ಹೊಡೆಯೋದು ಯಾಕ್ಲೇಬೇಕು? ಸುಮ್ನಿರು, ಹೇಳು. ಏ ಏನಿಲ್ಲ ಸರ್, ಡೈಲಾಗ್ ಹೇಳ. ನೀವು ಹೇಳ್ಕೊಡಿ ಸರ್, ಹೇಳಿ. ಏನು ಪಾರ್ಥ ಕೆಂಗಡಿ ನಿಂತ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲ್ಲ ರೇ. ಈಗ ಹೇಳ್ತೀನಿ ಸರ್. ಹೇಳು. ಏ ಉದ್ದಾಯ್ತು ಒಂಚೂರು ಕಟ್ ಮಾಡಿ ಸರ್. ಇನ್ನುವೇ ಯಾವನ್ರಿ ಅವನು? ಏನು ಪಾರ್ಥ ಹೇಳು. ಇದು ಹೇಳ್ತೀನಿ ಸರ್. ಹೇಳು. ತುಂಬಾ ಸುಲಭ ಸರ್. ಹೇಳಲೇ. ಏಯ್ ಅಲ್ಲಿ ಕೂತ್ಕೋ. ಅವನ್ ಡಿಸ್ಟರ್ಬ್ ಮಾಡ್ತಾವ್ರ ಅವರು. ಡಿಸ್ಟರ್ಬ್ ಮಾಡ್ಬಿಡಿ ಅವನ್ಗೆ. ಇಲ್ಲ ಇಲ್ಲ ಹೇಳಿ, ಈಗ ಹೇಳ್ಕೊಡಿ. ಏನು ಪಾರ್ಥ ಅಷ್ಟು ಹೇಳಲೇ. ಇಷ್ಟು ನಾನೇ ಅಂತ ಅಣ್ಣ ಯೂಟ್ಯೂಬ್ ಅಲ್ಲಿ ಹಳ್ಳಿ ಮೂಳ ಹೆಂಗೆಲ್ಲ ಡೈಲಾಗ್ ಹೊಡ್ದಾವೆ. ಕಿತ್ತೋದ್ ನನ್ನ ಮಗ ಯೂಟ್ಯೂಬ್ ಅಲ್ಲಿ ಅವ್ನಿಗೆ ಏನ್ ಬೇಕು ಅದನ್ನ ಹೇಳ್ಕತ್ತಾನೆ. ಇಲ್ಲಿ ಡೈಲಾಗ್ ಹೇಳೋದ್ರೆ ಹೇಳ್ತಾ ಇಲ್ಲ. ಹೇಳ್ತೀನಿ ಹೇಳು. ಏಯ್ ಉದ್ದಾಯ್ತು ಒಂಚೂರು ಕಟ್. ಇದುವೇ ಇನ್ನೊಂದ್ ಚೂರು ಕಟ್ ಮಾಡಿ. ಏನು ಪಾರ್ಥನ ಉದ್ದ. ಹೌದು ಸರ್. ಹೀಗೆ ಹೇಳ್ಬಿಡ್ತೀನಿ. ಹೇಳು ಹೇಳು. ಏಯ್ ಎಲ್ಲಿದ್ದ ಡೈಲಾಗ್? ನಿಮ್ಮ ಅಜ್ಜಿ ಕೊನೆ ಒಳಗಿದ್ದದ ಎಲ್ಲಾನು ಕಟ್ ಮಾಡಿಸ್ಬಿಟ್ಟಲ್ಲಿ. ಅಜ್ಜಿ ಕೋಣೆ ಒಳಗೆ ಡೈಲಾಗ್ ಇದ್ದೀರಿ, ಇಲ್ಲಿಗೆ ಯಾಕೆ ಬರ್ತಿದ್ದೆ ನಾನು? ಮತ್ತೆ ಬಿಡು ಬೇಡ ನಿಂಗೆ. ಇಲ್ಲ ಇಲ್ಲ ನೀವೇನ್ ಹೇಳ್ಕೊಟ್ರು, ನೀವೇನ್ ಹೇಳ್ಕೊಟ್ರು ಸರ್? ನಾನು ಎಣ್ಣೆ ಹೊಡಿದ್ ಕಲ್ತ್ಬಿಟ್ಟವ್ರಿ ಸರ್, ನನ್ಗೆ ಆಯ್ತಿಲ್ಲ. ಎಣ್ಣೆ ಹೊಡಿಯೋದ್ ಕಲ್ತು ಈ ತರ ಹಿಂಸೆ ಕೊಟ್ರೆ ಯಾವನ್ ಬದ್ಕನ್ ಸರ್? ಯಾವನ್ರಿ ಅವನು? ಎಣ್ಣೆ ಹೊಡ್ಕ ಬಂದಿ. ಏನಕ್ಕೆ ಎಣ್ಣೆ ಹೊಡಿತೀಯ ನೀನು? ಹರಿರಾಮ್ ಜಗದ್ಗುರು ಕೃಷ್ಣ ಮಾತೆ. ಏನ್ ಹೇಳು ಸರ್, ನಾನ್ ಲವ್ ಮಾಡ್ತಿದ್ದೆ ಸರ್. ಒಳ್ಳೆ ವಿಷಯ. ಸಿಕ್ಕಾಪಟ್ಟ ಒಂದು ಹುಡುಗಿ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸಿ. ಏನಾಯ್ತು ಇವಾಗ? ಅವ್ರ ಫ್ಯಾಮಿಲಿ ಗೊತ್ತಾಗೋಯ್ತು ಸರ್. ಅವ್ರಿಗೆ ಗೊತ್ತಾದ್ರೇನಾ? ಬಿಟ್ಟಾರೆ ಸರ್. ಅವ್ರ ಅಪ್ಪ ಬಂದು ನಾಯಿ ಹೊಡೆದಂಗೆ ಹೊಡೆದ ಸರ್. ಅವ್ರ ಅಪ್ಪ ಅಲ್ವಾ? ಬೂಟಲ್ಲಿ ಹೊಡಿತಾನೆ. ಬೇಜಾರಾಗಿಲ್ಲ ಸರ್. ಬೇಜಾರಾಗಿಲ್ಲ. ಅವ್ರ ಅವ್ವ ಬಂದು ಹೊಡೆದ್ಲು ಸರ್. ಅವ್ರ ಅವ್ವ ತಾನೇ ಹೋಲಿ ಬಿಡ. ಬೇಜಾರಾಗಿಲ್ಲ ಸರ್. ಬೇಜಾರಾಗ್ಲಿಲ್ವಾ? ಅವ್ರ ಅಣ್ಣ ತಮ್ಮ ಬಂದು ಬಳಗ ಎಲ್ಲ ಬಂದು ಹೊಡೋರು ಸರ್. ಅದಕ್ಕೆ ಬೇಜಾರಾಯ್ತಾ? ಬೇಜಾರಾಗಿಲ್ಲ ಸರ್. ಅದಕ್ಕೂ ಬೇಜಾರಾಗಿಲ್ಲ. ಮತ್ತೆ ಇನ್ಯಾರು ಬಂದು ಹೊಡೆದ್ರು ಅಂತ ಬೇಜಾರಾಯ್ತು. ಅವಳು ಗಂಡ ಯಾಕೆ ಹೊಡಿಬೇಕು ಸರ್? ಬೂಟಲ್ಲಿ ಹೊಡಿತೀನಿ ಮಗನೇ. ಯಾಕೆ ಸರ್? ಪಾಪ ಮದುವೆ ಆಗಿರೋಕೆ ಪ್ರೀತಿಗೆ ಕಣ್ಣಿಲ್ಲ. ಪ್ರೀತಿ ಕಂಡಿಲ್ಲ ಅಂದ್ರೆ ಹೆಣ್ಣು ಇಲ್ವೇನು? ನಾಯಿ. ಸರಿ ಸರ್. ಯಾವನ್ರಿ ಇವನು? ಸರ್ ಇವಾಗೆಲ್ಲ ಒಳ್ಳೆವನಾಗ್ಬಿಟ್ಟವನಿ ಸರ್. ಒಳ್ಳೆವನಾಗ್ಬಿಟ್ಟಿದ್ಯಾ? ಒಳ್ಳೆವನಾಗ್ಬಿಟ್ಟು. ಸರಿ ಏನ್ ಮಾಡ್ತೀಯ ಈಗ? ನಾನೇನು ಸುಮ್ನೆ ಗೆಷ್ಟ ಖರ್ಚಿಲ್ಲ, ನಾನು ಕೋರ್ಸ್ ಎಲ್ಲ ಮಾಡೋನಿ. ಕೋರ್ಸ್ ಮಾಡಿ. ಕೋರ್ಸ್ ಮಾಡಿದ್ದೇನೆ ಅಂತ ಹೇಳ್ರಿ ಇವನು. ಯಾವ ಕೋರ್ಸು? ಆಫ್ ಕೋರ್ಸ್ ಇದಕ್ಕಂದ್ರೆ ಜಾಬ್ ಮಾಡ್ತಾ ಇದ್ದೀನಿ ಸರ್ ಇವಾಗ. ಜಾಬು ಮಾಡ್ತಾ ಇದ್ದೀನಿ? ಹೌದು ಸರ್. ಯಾವ ಜಾಬು? ಪಂಜಾಬು. ಇಲ್ಲ ಸರ್, ಅದರಿಂದ ಕಿತ್ತಾಕ್ಬಿಟ್ರು ಸರ್. ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ಬಿಸ್ನೆಸ್? ಯಾವ ಬಿಸ್ನೆಸ್? ಮೈಂಡ್ ಯುವರ್ ಓನ್ ಬಿಸ್ನೆಸ್. ಬೂಟಲ್ಲಿ ಹೊಡಿತೀನಿ ಮಗನೇ. ಯಾಕೆ ಸರ್? ಏನೇನೋ ನಾನು ಸಿಂಗ್ ಕೇಳ್ಕೊಂಡು ಸಾಯ್ತಾ ಇದೆಯಾ? ಏನ್ ಇಲ್ಲೆಲ್ಲ ನನ್ನ ಓಲ್ಡ್ ಮಂಕು BP ಅವರೆಲ್ಲ ಅವರೇ ಸಾಕ್ಬಿಡ್ತೀನಿ. ನಾನು ಒರಿಜಿನಲ್ ಚಾಯ್ಸ್ ಕಣ. ಅಯ್ಯಪ್ಪ, ನೀವೇನ್ ಹೇಳ್ಕೊಟ್ರು ಮಾಡಿ. ಏನ್ ಹೇಳ್ಕೊಟ್ರು ಮಾಡ್ತೀಯ? ಒಂದು ಮಿಮಿಕ್ರಿ ಮಾಡು. ಯಾರ್ದು ಮಾಡ್ಬೇಕು? ಯಾರ್ದು ಮಾಡು. ನೀವ್ ಯಾರ್ದು ಹೇಳಿ ಅವ್ರದ್ದು ಮಾಡ್ತೀನಿ. ಯಾರು ಹೇಳಿದ್ರು ಮಾಡ್ತೀಯ? ಮಾಡ್ತೀನಿ ಸರ್. ಸರಿ, ಜೈಲಲ್ಲಿ ತಿಂದು ಮಾಡು. ಅವ್ಳು ಸೊತ್ತಾಗೋಳ ಸರ್. ಎಲ್ರದ್ದು ಬರ್ತದ, ಅವ್ರ ಒಬ್ಬರದ್ದು ಬರಲ್ಲ. ಅವ್ರದ್ದು ಬರಲ್ಲ. ಬರಕ್ ಒಬ್ಬ ಮಾಡು. ಸರಿ, ಎಲ್ರದ್ದು ಬರ್ತದ, ಅವ್ರದ್ದು ಒಬ್ಬರದ್ದು ಬರ್ತದ. ಬೇರೆ ಸರಿ, ಶಂಕರಣ್ಣನ್ ಮಾಡು. ಅಯ್ಯಪ್ಪ ದೇವ್ರು, ಆಮೇಲೆ ತಪ್ಪಿಪ್ಪ ವಾಡಗೆಡ್ದು ಬಿಡ್ತಾರ ಅಭಿಮಾನಿಗಳು. ನಾನ್ ಮಾಡಲ್ಲ. ಎಲ್ರದ್ದು ಬರ್ತದ, ಅವ್ರ ಒಬ್ಬರದ್ದು ಬರಲ್ಲ. ಎಲ್ರು ಬರ್ತದೆ ಯಾರ್ದಾರು ಹೇಳಿ ಮಾಡ್ತಾರೆ. ಸರಿ, ವಿಷ್ಣುವರ್ಧನ್ ಸರ್ದ್ ಮಾಡು. ಅಯ್ಯಪ್ಪ ದೇವ್ರು. ಸರಿ, ಎಲ್ರದ್ದು ಬರ್ತದ, ಅವ್ರದ್ದು ಬರಲ್ಲ. ಇಲ್ಲ, ಅಭಿಮಾನಿಗಳು ಹೊಡೆದು ಬಿಟ್ರೆ. ಜಗ್ಗೇಶ್ ಅಣ್ಣನ್ ಮಾಡ್ಲಾ? ಲಕ್ಕಂಡಿ ಕಡ್ಡಿ ಪುಡಿನಾರ ಹೇಳು. ಅದು ಬರ್ತದೆ ಸರ್. ಹೇಳು ಅದನ್ನ. ಜಗ್ಗೇಶ್ ಅವ್ರು ಹೇಳಿದ್ರೆ ಹೆಂಗಿರುತ್ತೆ ಅಂತ ಹೇಳು. ಆಯ್ತು. ಈ ನನ್ನ ಮಗ ಇಷ್ಟೊಂದು ಅವ್ರದ್ದು ಹೇಳು ಇವ್ರದ್ದು ಹೇಳು ಆ ಡೈಲಾಗ್ ಹೇಳು ಅಂತ ನಾನು ಒಂದು ಡೈಲಾಗ್ ಹೇಳ್ತೀನಿ, ಹೇಳೋಣ ನೋಡುವ. ಏನೇನಾ ಹೇಳ್ತೀಯಣ್ಣ? ಹೇಳಲೇ. ಎಂತೆಂತ ಕುಡಿದು ಬಿಟ್ಟಿದ್ದೀನಿ. ಇದು ಯಾವ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟದ್ದಲ್ಲ. ನಾನು ಓನ್ ಡೈಲಾಗು. ಮಕ್ಕಳಿಲ್ದೆ ನಾಮಕರಣ ಮಾಡಕ್ಕಾಗಲ್ಲ, ಸುಳ್ಳು ಹೇಳ್ದೆ ರಾಜಕಾರಣ ಮಾಡಕ್ಕಾಗೋದಿಲ್ಲ. ಚುನಾವಣೆ ಪ್ರಚಾರ, ಊರಿಗೆಲ್ಲ ಗ್ರಾಚಾರ, ರೋಡ್ ತುಂಬಾ ಕ್ಯಾನ್ವಾಸ್, ಓಟ್ ಎಲ್ಲ ಪರ್ಚೇಸ್, 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್, ಗೆದ್ದನ್ಗೊಳ್ಳೆ ಕಲೆಕ್ಷನ್, ಪಬ್ಲಿಕ್ ಸೈಲೆನ್ಸ್, ಪೊಲಿಟಿಷಿಯನ್ ಲೈಸೆನ್ಸ್, ದುಡ್ಡಿದ್ರೆ ಸರ್ಕಾರಿ ಚೇರು, ಇಲ್ಲಾಂದ್ರೆ ತರಕಾರಿ ಮರು, ಕುತಂತ್ರ ಜಾಗ ನೋಡ್ಕೊಂಡು ಸೀಟ್ ಓಟ್ ಹಾಕು, ಗೆದ್ದವನಿಗೆ ಜೈ ಜೈ, ಸೋತವನಿಗೆ ಬಾಯ್ ಬಾಯ್, ನಾಯಿ ಬಾರು. ಏನೋ ಹೇಳ್ತಾ ಇದ್ದೆ? ಡೈಲಾಗ್ ಹೇಳ್ತೀನಿ ಅಂತಲ್ಲ. ಡೈಲಾಗು ಸಾರ್. ಅಯ್ಯಪ್ಪ, ಯಾವನ್ ಗುರಿ ಹೋಗು, ಕಾರ್ ಹತ್ಕ ಹೋಗು. ಅದಕ್ಕೆ ಹೋಗೋಣ ಅಂತ ಹೋದೆ, ಜಾಗ ಬಿಡ್ತಾರ ಕಣಲ್ಲಿ. ಸರ್ ಈಗ ಏನ್ ಹೇಳ್ಕೊಟ್ರು? ಇದು 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 ಇದ್ ಮಾಡ್ತೀನಿ ಸರ್. ಏನ್ ಮಾಡ್ತೀಯ? ಜಾದು, ಮ್ಯಾಜಿಕ್ ಮಾಡು ಸರ್. ಇಲ್ಲಿ ನೋಡಿ ಸರ್, ಇಟ್ಕೊಳ್ಳಿ ಸರ್. ನನ್ನ
ಈ ಹೆಬ್ಬೆಳೆ ಐತಲ್ಲ ಸರ್, ಹಾ. ಇದು ಕಿರು ಬೆರಳು ಅಂತ ಬರ್ತದೆ ಸರ್. ಹೌದಾ? ಹ್ಞೂ ಸರ್. ಮಾಡು ಮಾಡು. ಓಂ ಜೀಂ ಬೂಂಬಾ. ಮಾಡ್ದ ಸರ್. ಓಂ ಜೈ ಭೂಮ್ ಹಿಂಗ. ನನ್ನ ಮಗನೇ ಯಾಕೆ ಸರ್? ಲೇ ಹಿಂಗಿರ ಕೈ ನಿಂಗೆ ತಿರ್ಗ್ಸಕ್ ನೀನೇ ಬೇಕ. ಎಷ್ಟು ಆಟ ಆಡಿಸ್ತಾ ಇದೀಯೋ ನನಗೇನೆ ನೀನು. ನಾನು ಪ್ರಾಪರ್ಟಿ ಕಾಮಿಡಿ ಯಾರು ನೋಡಿದ್ದೀರಾ ಅಣ್ಣ? ಪ್ರಾಪರ್ಟಿ ಕಾಮಿಡಿ ಮಾಡ್ಲಾ? ನೋಡೋರ್ ಕಣ ಹೇಳಪ್ಪ. ಎಲ್ಲರೂ ಇಷ್ಟಪಡ್ತಾರೆ. ಹಾ ಸರಿ ಮಾಡು ಅಣ್ಣ. ಹಾ ಫಸ್ಟು ಪ್ರಾಪರ್ಟಿ ಇರ್ಬೇಕು ಕೈಯಲ್ಲಿ. ಹಾ ಅಣ್ಣ ನಾನು ಮೆನ್ನು ಹಾ ಹೂ ಹಿಡ್ಕೊಂಡಿದ್ದೀನಿ, ಮೆನ್ನು. ಅಣ್ಣ ಇನ್ನೊಂದು ಅದ್ಭುತವಾಗಿ ಮಾಡ್ತೀನಿ. ಏನು? 100 ರೂಪಾಯಿ ಚೇಂಜ್ ಆಯ್ತಣ್ಣ ಯಾರತ್ತ? 100 ರೂಪಾಯಿ ನೋಟು. ಏನ್ ನಾನು ನಂಬಿ 100 ರೂಪಾಯಿನೂ ಕೊಡಲ್ರ? 100 ರೂಪಾಯಿಗೂ ಯೋಗ್ಯತೆ ಇಲ್ದವ್ರು ಅಂತ ಇದ್ದಾರ್ಯಾ? ಅಲ್ಲಿ ಕೊಡ್ತಾವ್ ನೀಸ್ಕೊಲ್ಲಿ. ಏನ್ ಫೋನ್ ಪೇ ಮಾಡಿಯಾ? ಬ್ಯಾಡ ಹಾಕಣ ನೋಟು. ಅವ್ ಅಕ್ಕ ಕೊಟ್ಲಿ ಈಸ್ಕೊಲ. ಇದ್ರಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡ್ಬೇಕು. ಅಣ್ಣ ಇದು 100 ರೂಪಾಯಿ. ಹಾ ಇದು 100 ರೂಪಾಯಿ. ಹಾ ಐ ಮೇಲೆ ಇಟ್ಕೊಂಡಿದ್ದೀನಿ 500 ರೂಪಾಯಿ. ಕುಡಿಲಿ. ಇದು 100 ರೂಪಾಯಿ. ಐ ಮೇಲೆ ಇಟ್ಕೊಂಡೆ 500 ರೂಪಾಯಿ. ಹ್ಞೂ ಅಣ್ಣ. ಇದು 100 ರೂಪಾಯಿ. ನಾನು ಇದು ನಿಂಗೆ 1000 ರೂಪಾಯಿ. 2 ಸತಿ 2,000 ರೂಪಾಯಿ. ಇದೇನ್ ಪ್ರಾಪರ್ಟಿ ಕಾಮಿಡಿ ನನ್ನ ಮಗನೇ? ಗುಡ್ ಕನೋ ಶಿಷ್ಯ, ನಾನು ಹೇಳ್ಕೊಟ್ಟಂಗೆ ಮಾಡ್ದ. ಯಾಕೆ ಹೇಳ್ಕೊಟ್ಟೆ ಗಿಡಕ? ನನ್ನ ಮಗನೇ ನಾನು ಮಾಡ್ತೀನಿ. ಇದು ಪೈಪು ಕೇಳ. ಓ ಲೈನ್ ಹೇಳಿದೆ, ಪೈಪ್ ಲೈನ್. ಇದು ಪ್ರಾಪರ್ಟಿ ಕಾಮಿಡಿ. ನನ್ನ ಮಗನೇ ಇದು ಫೋನು. ಐ ಮೇಲೆ ಇಟ್ಕೊಂಡೆ ಐಫೋನು. ಐ ಮೇಲೆ ಇಟ್ಕೊಂಡೆ ಐಫೋನು. ನಾ ತಲೆ ಮೇಲೆ ಇಟ್ಕೊಂಡೆ ಹೆಡ್ಫೋನು. ಕಿವಿ ಮೇಲೆ ಇಟ್ಕೊಂಡೆ ಇಯರ್ಫೋನು. ಬೇರೆ ಏನಾದ್ರು ಮಾಡು ನಾಯಿ. ಫೋನೇ ಬೇಡ. ನೀವೇನ್ ನಾನು ಡೈಲಾಗ್ ಹೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡು. ಆಯ್ತು ಆಯ್ತಣ್ಣ. ನೋಡು, ಒಂದು ಆನೆ ಇರುತ್ತೆ. ಆನೆನ ಫ್ರಿಜ್ ಒಳಗೆ ಹಾಕ್ಬೇಕು. ಹೆಂಗ್ ಹಾಕ್ತೀಯ? ಯಾವ ರೀಲ್ಸ್ ನೋಡ್ದೆ? ಹೇಳು. ಆನೆನ ಫ್ರಿಜ್ ಒಳಗೆ ಹೆಂಗಣ ಹಾಕೋದು? ಆಗಲ್ಲ ಅಣ್ಣ, ಆಗಲ್ಲ. ಹೆಂಗ್ ಹಾಕೋದು? ಆನೆ ಇಷ್ಟಪ್ಪ ಇರ್ತದೆ. ಹಿಂಗ್ ಬಾಗಲ್ ತೆಗೆದ್ಬಿಟ್ಟು ಹಾಕ್ತೀನಿ. ಈಗ ಆನೆನ ಫ್ರಿಜ್ ಇಂದ ಆಚೆ ತೆಗಿಬೇಕು. ಹೆಂಗ್ ತೆಗಿತೀಯ? ಬಾಗಿಲು ತೆಗೆದ್ಬಿಟ್ಟು ತೆಗಿತೀನಿ. ಬಾಗಲೇ ಅಷ್ಟಪ್ಪ ಆನೆನ ಹೆಂಗ್ ತೆಗಿಯಕಾಯ್ತದೆ? ಫ್ರಿಜ್ ಒಳಗೆ ಹಾಕಕ್ಕೆ ಆಗಲ್ಲ. ಆಯ್ತು ಬಿಡ. ನೀನ್ ಹೆಂಗ್ ಹಾಕ್ತ? ನಾ ದೊಡ್ಡ ಫ್ರಿಜ್ ಮಾಡಿಸ್ಬಿಟ್ಟು ಹಾಕ್ತೆ. ಈಗ ಜಿಂಕೆನ ಅದೇ ಫ್ರಿಜ್ಗೆ ಹಾಕ್ಬೇಕು. ಹೆಂಗ್ ಹಾಕ್ತೀಯ? ಜಿಂಕೆನಾ ಬಾಗಿಲು ತೆಗೆದ್ಬಿಟ್ಟು ಹಾಕ್ತೆ. ಹೋಗಲೇ. ಆನೆ ಯಾರು ನಿಮ್ಮ ಅಪ್ಪನ್ ತೆಗಿತಾನ? ಆನೆ ತೆಗೆದ್ಬಿಟ್ಟು ಆಮೇಲೆ ಜಿಂಕೆ ಹಾಕ್ಬೇಕು. ಆಯ್ತು ಬಿಡು. ಏನ್ ಕಾಮಿಡಿ! ಅಯ್ಯಪ್ಪ ನಾನು ಮಗನ. ನೀನ್ ಮಾತ್ರ ಅಕ್ಕಂಡಿ ಕಡ್ಡಿ ಪುಡಿ ಲಕ್ಕಿ ಕಡ್ಡಿ ಪುಡಿ ಅಂತಂದ್ರೆ ಆಯ್ತಾ? ಇಲ್ಲ ಹೋಗ್ಲಿ ಬಿಡು. ಈಗ ಆಡಿಷನ್ ಅಲ್ಲಿ ಏನ್ ಮಾಡ್ತೀಯ ಹೇಳು. ನೀವೇನ್ ಹೇಳಿದ್ರು ಮಾಡ್ತೀನಿ. ಏನ್ ಹೇಳಿದ್ರು ಮಾಡ್ತೀಯ? ನೀನ್ ಏನಾರ ಹೇಳೋಣ. ಇದು ಮಾಡೋ ಮಿಮಿಕ್ರಿ. ಯಾರ್ದು ಮಾಡ್ಬೇಕು? ಲಕ್ಕಂಡಿ ಕಡ್ಡಿ ಪುಡಿ ಜಗ್ಗೇಶಣ್ಣ ಹೇಳಿದ್ರೆ ಹೆಂಗಿರುತ್ತೆ ಅಂತ ಹೇಳು. ಲಕ್ಕಂಡಿ ಕಡಿಪುಡಿ. ಲಕ್ಕಂಡಿ ಕಡಿಪುಡಿ ಲಕ್ಷ್ಮೀ ಸನ ಬಗ್ಸಿಸ್ತೇನ ಲಂಗಿ ಲಗಮ್ ಲವಣ ಪಕ್ಕಿರ ಜಗ್ಗೇಶಲ್ಲ ಅವು ಅಂದ್ಬಿಟ್ಟು ಹೋದ್ರಲ್ಲ ಅವ್ರೆ. ಇನ್ ಯಾರ್ದು ಹೇಳಿದ್ರು ಮಾಡ್ತೀನಿ. ಸಾಕು ಬಿಡ. ಸಾಕ ಸಾಕಾದಾಗ ಮಾಡಿದೆ. ಮುಚ್ಕೊಂಡು ಹೋಗು. ನಾ ಇಲ್ಲಿ ಚಿಕ್ಕ ಮಕ್ಕಳದ್ದು ಒಂದು ಆಡಿಷನ್ ಐತೆ, ಮಾಗ ಮುಗಿಸ್ಕೊಬ. ನನಗ್ ಗೊತ್ತು. ಏನು ಈ ನನ್ನ ಮಕ್ಕಳ ಈ ಮೊಕ್ಕಗಳೇ ಟಿವಿಲ್ ನೋಡಿ ನೋಡೇ ಬೇಜಾರಾಗಿತ್ತು. ಇಲ್ಲಿಗೆ ಬೇರೆ ಕಳ್ಸ್ಬಿಟ್ಟವ್ರೆ. ನಮ್ಮ ಮಕ್ಳಿಗೆ ಬೇರೆ ಕಾಸ್ಟ್ಯೂಮ್ ಮೇಲೆ ಕೊಡ್ಸಿ 5,000 ಸಾವಿರ ಖರ್ಚು ಮಾಡ್ಬಿಟ್ಟು ಅವ್ನು ನಿದ್ದೆ ಮಾಡ್ತಾವ ಸ್ಟೇಜ್. ಏನಿಲ್ಲ ಇಲ್ಲ. ಬಾಯ್ಲಿ ಬಾಯ್ಲಿ ಬಾಯ್ಲಿ. ಈ ನನ್ನ ಮಕ್ಳ ಕರಿ ಆಡಿಷನ್ ಮಾಡು. ನಾನು ಇವಳಿಗೆ ಆಡಿಷನ್ ಮಾಡ್ಕೊತೀನಿ. ಹಾ. ನಿನ್ನ ಹೆಸರು? ಚಿನ್ಮಯ್. ಏನು? ಚಿನ್ಮಯ್. ಎಷ್ಟನೇ ಕ್ಲಾಸು? 5th ಸ್ಟ್ಯಾಂಡರ್ಡ್ A ಸೆಕ್ಷನ್. 5th. 5ನೇ ಕ್ಲಾಸು. ಎಷ್ಟು ವರ್ಷದಿಂದ? ನಿನ್ನ ಹೆಸರೇನು? ಚಿನ್ಮಯ್. ಎಷ್ಟನೇ ಕ್ಲಾಸು? 5th. 5th. ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ? 5ನೇ ಕ್ಲಾಸ್ ಎಷ್ಟು ವರ್ಷದಿಂದ ಓದ್ತಾ ಇದೀಯಾ? ನಾನು ಇನ್ನು ಸ್ಕೂಲಿಗೆ ಸೇರ್ಸಿಲ್ಲ ಅನ್ಬಿಡು. ಬಿಟ್ಬಿಡ್ತಾನೆ. ನಾನು ಸ್ಕೂಲಿಗೆ ಸೇರ್ಸಿಲ್ಲ. ಸರಿ ಆಯ್ತು ಬಿಡು. ಬಾಯ್ಲಿ. 5ನೇ ಕ್ಲಾಸ್ ಮುಗಿದ್ಮೇಲೆ ಏನ್ ಮಾಡ್ತೀಯಾ? ಮದುವೆ ಆಗಲ್ವಾ? ಸರಿ ಆಯ್ತು. 1 ಸಿಂಹಕ್ಕೆ 1 ತಲೆ, 2 ಸಿಂಹಕ್ಕೆ ಎಷ್ಟು ತಲೆ? 2 ತಲೆ. 2 ಸಿಂಹಕ್ಕೆ ಎಷ್ಟು ತಲೆ? 2 ತಲೆ. 3 ಸಿಂಹಕ್ಕೆ? 3 ತಲೆ. 4 ಸಿಂಹಕ್ಕೆ? 4. 5 ಸಿಂಹಕ್ಕೆ? 5. 1ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? ಪಟ್ ಅಂತ ಹೇಳು. 1ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? 1 ತಲೆ. 2ನೇ ಕ್ಲಾಸ್ ಮೇಸ್ಟ್ರಿಗೆ? 2 ತಲೆ. 3ನೇ ಕ್ಲಾಸ್ ಮೇಸ್ಟ್ರಿಗೆ? 3 ತಲೆ. 4ನೇ ಕ್ಲಾಸ್ ಮೇಸ್ಟ್ರಿಗೆ? 4 ತಲೆ. 5ನೇ ಕ್ಲಾಸ್ ಮೇಸ್ಟ್ರಿಗೆ? 5 ತಲೆ. ಅಯ್ಯಪ್ಪ! 6ನೇ ಕ್ಲಾಸ್ ಮೇಸ್ಟ್ರಿಗೆ? 6 ತಲೆ. 7ನೇ ಕ್ಲಾಸ್ ಮೇಸ್ಟ್ರಿಗೆ? 7 ತಲೆ.
ಒಂದನೇ ಕ್ಲಾಸ್ ಮೇಸ್ಟ್ರಿಗೆ ಒಂದ್ ತಲೆ ಎರಡನೇ ಕ್ಲಾಸ್ ಮೇಸ್ಟ್ರಿಗೆ ಎರಡ್ ತಲೆ ಅಯ್ಯಪ್ಪ ನನಗ್ ಪಾಪು ಹುಟ್ಟಿದ್ರೆ ಇವ್ರ ಮೇಷ್ಟ್ರ ಹತ್ರನೇ ಕಳಿಸ್ತೀವಿ ಸ್ಕೂಲ್ ಕಲ್ತ್ಕೊಂಬಂತ. 5 ತಲೆ ಮೇಸ್ಟ್ರು ನಿಮ್ ಸ್ಕೂಲಲ್ಲಿ ಇದ್ದಾರಾ? ಓಯ್ಯೋ ಪುಟ್ಟಿ ಸೂಪರ್ ಸಾಕಾಗಿತ್ತು ಪುಟ್ಟಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಕಾರ್ಯಕ್ರಮನ ಕೂತು ವೀಕ್ಷಣೆ ಮಾಡಿದ್ದೀರಾ. ನಿಮ್ಮ ಮಕ್ಕಳು ಇಷ್ಟು ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ. ಈ ಸ್ಕೂಲ್ನ ಒಂದು ಟೀಚರ್ಸ್ಗಳು ಏನಿದ್ದಾರೆ ನನಗೆ ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ಟೀಚರ್ಸ್ಗಳು ನೋಡಿದಾಗ ನಂಗೆ ಭಾಳ ಖುಷಿ ಆಯಿತು. ಏನಕ್ಕೆ ಅಂತಂದರೆ ನಿಮ್ಮ ಮಕ್ಕಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದಾರೋ ಅಷ್ಟು ದಿನನೂ ಪಾಪ ಟೀಚರ್ಸು ಪ್ರಾಕ್ಟೀಸ್ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲೇ ನಿಂತ್ಕೊಂಡು ಪಾಪ ಹೇಳ್ಕೊಡ್ತಾ ಇದ್ರು ಡ್ಯಾನ್ಸು. ಆ ಟೀಚರ್ಸ್ಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಈ ಕಾರ್ಯಕ್ರಮಕ್ಕೆ ಕರೆಸಿ ನಮಗೆ ವೇದಿಕೆಯನ್ನು ಕೊಟ್ಟು ಇಷ್ಟು ಜನನ ಸೇರಿಸಿ ಕಾರ್ಯಕ್ರಮ ಮಾಡ್ತಾ ಇರುವಂಥ ಸಂಸ್ಥೆಗೆ ಒಳ್ಳೆಯದಾಗಲಿ. ಹೀಗೆ ಈ ಕಾಲೇಜು ಇನ್ನೂ ಸ್ಕೂಲ್ ಇನ್ನೂ ಅತಿ ಹೆಚ್ಚು ಎತ್ತರಕ್ಕೆ ಬೆಳೀಲಿ. ಇನ್ನೂ ಅತಿ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಸ್ಕೂಲ್ಗಳಿಗೆ ಸೇರ್ಕೊಂಡು ಈ ಥರ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ತಾ ಆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿತ್ತು. ನಾವು ಐ ರಿಕ್ವೆಸ್ಟ್ ಆಲ್ ಆರ್ ಡಿಗ್ನಿಟರೀಸ್ for the felicitation to our chief guests. I request our chief guest Mr. Jagappa and Gilli Nata to be seated. I request all the dignitaries for the felicitation. ನಿಮ್ಮಿಬ್ಬರ ಒಂದು ಜಾದುವಲ್ಲಿ ನಮ್ಮ ಇಡೀ ಕ್ರೌಡೇ ಮುಳುಗೋಗಿತ್ತು. ತುಂಬ ಅದ್ಭುತವಾಗಿ ಒಂದು ಸ್ಕಿಟ್ ಮಾಡಿ ನಮ್ಮನ್ನು ರಂಜಿಸಿದ್ದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದಗಳು ತಿಳಿಸ್ತಾ ಈ ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೋರ್ತಾ ಇದ್ದೀವಿ. Mr. Jagappa is an Indian film actor artist who is working predominantly in Kannada industry. He has worked in popular shows like Maja Bharata, Gichi Gili Gili, Cook with Kili. Come on dear parents, give a huge round of applause to our chief guest. And the upcoming movie is wow. Saldo chappale saldo joragi barli. Come on. Mr. Gilli Nataraj, who is popularly called as Gilli Nata, is an Indian film actor artist who is working predominantly in Kannada industry. He has worked in a popular shows like Comedy Killadigalu, Kichi Gili Gili and Barjari Bachelors. They are the upcoming stars in Sandalwood. On behalf of JM family, we wish you a very best and shine like a sprinkling star in Kannada film industry. Come on everyone, please join your hands together for our chief guest. Come on everyone. Barli, jorada chappale barli. The talented people are today on JM platform. Come on parents, give them a big round of applause. ನಮ್ಮ ನಿಮ್ಮೆಲ್ಲರನ್ನ ಇದುವರೆಗೆ ರಂಜಿಸಿರ್ತಕ್ಕಂತಹ ನಮ್ಮ ಚೀಫ್ ಗೆಸ್ಟ್ಗೆ ಇನ್ನೂ ಜೋರಾದ ಚಪ್ಪಾಳೆಯನ್ನು ಕೊಡಬೇಕಾಗಿ ಮುಖಾಂತರ ಕೇಳ್ಕೊತಾ ಇದ್ದೇವೆ. ಕಮ್ ಆನ್ ಎವ್ರಿವನ್. I thank all the dignitaries for honoring our chief guests. Thank you sir, thank you very much. Come on audience, please join your hands together. Come on everyone.